ಫಸ್ಟ್ ಟೈಮ್ ನಾನು ನೈಟ್ ಡ್ಯೂಟಿ ಮಾಡಿದ್ದು. 2 hours later. ಇಟ್ಸ್ ಓಕೆ. 10:30 ಆಗ್ತಿದೆ. ನಿನ್ನೆ ಥರ ಇಲ್ಲ ಇವತ್ತು. ಹಾಯ್ ಗೈಸ್, ಮೈಕ್ ತಗೊತೀನಿ, ಹೀಗೆ ಮಾತಾಡ್ತಾರೆ ಕೇಳಿಸಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಗ ರೆಡಿ ಆಗಿದ್ದೀನಿ. ಇವತ್ತು ನನಗೆ ಹಾಸ್ಪಿಟಲಲ್ಲಿ 8 to 8 ಡ್ಯೂಟಿ ಇದೆ. ಮಾರ್ನಿಂಗ್ 8 to ನೈಟ್ 8 ಅಲ್ಲ, ನೈಟ್ 8ಇಂದ ಬೆಳಗ್ಗೆ 8ವರೆಗೂ ನೈಟ್ ಶಿಫ್ಟ್ ಇದೆ ಇವತ್ತು. ಸೊ ರೆಡಿ ಆಗಿದ್ದೀನಿ. ರೆಡಿಯಾಗಿ ಊಟ ಎಲ್ಲ ಮಾಡಿ ವೆಯ್ಟ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ಹೊರಗಡೆ ಮಳೆ ಬರ್ತಿದೆ. ನೈಟ್ ಡ್ಯೂಟಿ ಇದ್ದಾಗ ಸ್ವಲ್ಪ ಬೇಗ ಹೋಗೋಣ ಅಂತ ಅಂದ್ಕೊಂಡ್ರೆ ಇವತ್ತೇ ಮಳೆ ಬಂತು. ಸೊ ಮಳೆ ನಿಲ್ಲ ತನಕ ಹೋಗೋಕ್ಕಾಗಲ್ಲ. ಹೋಗ್ಬೋದು ಅಂಬ್ರೆಲ್ಲ ತೊಗೊಂಡು. ಸೊ ಇನ್ನೂ ಟೈಮ್ ಇದೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡಿ ಮಳೆ ನಿಂತ ಮೇಲೆ ಹೋಗ್ತೀನಿ. ಇವತ್ತು ನೈಟ್ ಶಿಫ್ಟ್ ಹೇಗಿರುತ್ತೆ ಅಂತ ನೋಡೋಣ. 12 hours ನೈಟ್ ಶಿಫ್ಟ್ ಇದೆ, ನೈಟ್ 8ಇಂದ ಬೆಳಗ್ಗೆ 8ವರೆಗೂ. ಸೊ ಲೆಟ್ಸ್ ಸಿ. ಏನೋ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಹೆಂಗಿದ್ದೀನಿ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬೆಳಗ್ಗೆ 8 ಗಂಟೆಗೆ ನನಗೆ ಶಿಫ್ಟ್ ಮುಗೀತು. ಮನೆಗೆ ಬರೋಷ್ಟರಲ್ಲಿ 9:30 ಆಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮಲ್ಕೊಂಡಿದ್ದೆ. ಮಲಗಿದ್ದಕ್ಕೆ ಸಂಜೆ ಎದ್ದು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಮನೆಯಲ್ಲೆಲ್ಲ ಓಡಾಡಿಕೊಂಡು ಈಗ ಊಟ ಮಾಡಿ ರೆಡಿ ಆಗಿದ್ದೀನಿ. ಮತ್ತೆ ಇವತ್ತು ಕೂಡ ನೈಟ್ ಶಿಫ್ಟ್ ಇದೆ ನನಗೆ. ನೈಟ್ 8 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ 12 hours. ಸೊ ನಿನ್ನೆ ಫಸ್ಟ್ ಟೈಮ್ ನಾನು ನೈಟ್ ಡ್ಯೂಟಿ ಮಾಡಿದ್ದು. 2 hours later. ಇವತ್ತು ಹೇಗಿರುತ್ತೆ ಅಂತ ನೋಡಬೇಕು. ಡಾಕ್ಟರ್ಸ್ ರೂಮ್ ಕೂಡ ಕೊಟ್ಟಿದ್ರು, ಬಟ್ ನಿದ್ದೆ ಬರಲಿಲ್ಲ ಹಾಸ್ಪಿಟಲಲ್ಲಿ. ಆ್ಯಂಡ್ ಎಸ್, ಹಾಸ್ಪಿಟಲ್ ಒಳಗಡೆ ನನಗೆ ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಆಗ್ತಿಲ್ಲ. ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಮಾಡ್ತೀನಿ. ಇಲ್ಲಾಂದರೆ ಅಲ್ಲಿ ಏನು ನಡೀತು ಅಂತ ಈ ಥರನೇ ಮಾತಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇನ್ನೇನಿದೆ, ಎಸ್ ಈಗ ರೆಡಿ ಆಗಿದ್ದೀನಿ. ಊಟ ಎಲ್ಲ ಮುಗೀತು. ನಾನು ಈಗ ಮನೆ ಬಿಡಬೇಕು. ಆ್ಯಕ್ಚುಲಿ ಅಲ್ಲಿ ತನಕ ರೀಚ್ ಆಗಬೇಕಂದ್ರೆ ಟ್ರಾಫಿಕ್ ಕೂಡ ಇರುತ್ತೆ. ಮಂಡೇ ಇವತ್ತು. ಆ್ಯಂಡ್ ಎಸ್, ಈ ವ್ಲಾಗ್ ಯಾವಾಗ ಅಪ್ಲೋಡ್ ಆಗುತ್ತೆ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ. ನಿನ್ನೆ ಮತ್ತು ಇವತ್ತು ಯಾವ್ಯಾವ ಕೇಸಸ್ ಬಂದಿತ್ತು ನೈಟ್ ಶಿಫ್ಟಲ್ಲಿ ಅಂತ ಕೂಡ ಡಿಸ್ಕಸ್ ಮಾಡ್ತೀನಿ. ನಾಳೆ ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಯಾಕಂದರೆ ನನಗೆ ನಾಳೆ PDO ಇರುತ್ತೆ. ನೈಟ್ ಶಿಫ್ಟ್ ಮಾಡಿದಾದಮೇಲೆ ಒಂದು ದಿವಸ ಲೀವ್ ಸಿಗುತ್ತೆ. ಸೊ ಅದು ನನಗೆ ನಾಳೆ ಸಿಕ್ಕಿದೆ ಅಷ್ಟೇ ಗೈಸ್. ಈಗ ಇಲ್ಲಿಂದ ಬಸ್ ಹತ್ಕೊಂಡು ಅಲ್ಲೂ ಕೂಡ ಸ್ವಲ್ಪ ವಾಕ್ ಮಾಡಬೇಕು. ವಾಕ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ. ಲೆಟ್ಸ್ ಗೋ. ಗೈಸ್, ಈಗ ಟೈಮ್ 10:30 ಆಗ್ತಿದೆ. ಆ್ಯಂಡ್ ನಿನ್ನೆ ಥರ ಇಲ್ಲ ಇವತ್ತು ಹಾಸ್ಪಿಟಲಲ್ಲಿ. ಇವತ್ತು ಫುಲ್ ಕೇಸಸ್ ಬರ್ತಾನೆ ಇದ್ದಾವೆ. ಎಮರ್ಜೆನ್ಸಿ ಅಂತ ತುಂಬ ಕೇಸಸ್ ಬಂದಿದ್ದು ಡೆಲಿವರಿನೇ. ಬೇಬಿ ಆನ್ ದ ವೇ ಅಲ್ಲಿ ಡೆಲಿವರಿ ಆಗೋಗಿರೋದು, ಆ ಥರ ಎಮರ್ಜೆನ್ಸಿ ಕೇಸಸ್ ಜಾಸ್ತಿ ಬರ್ತಿದೆ. ಎಸ್, ಇವತ್ತೊಂದು ಸ್ವಲ್ಪ ಬ್ಯುಸಿ ಇದೆ, ಆದರೆ ಹೊಟ್ಟೆ ಹಸ್ವಾಗ್ತಿತ್ತು. ಫ್ರೂಟ್ಸ್ ತಂದಿದ್ದೆ ನನ್ನ ಮನೆಯಿಂದ, ತಿನ್ನೋಣ ಅಂತ ಬ್ರೇಕ್ ತಗೊಂಡು ಬಂದಿದ್ದೀನಿ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಇದೇ ಥರ ಬ್ಯುಸಿಯಾಗಿರುತ್ತಾ ಆರ್ ಕಡಿಮೆ ಆಗುತ್ತಾ ಪೇಷಂಟ್ಸ್ ಇನ್ಫ್ಲೋ ಅಂತ. ಆ್ಯಂಡ್ ಎಸ್ ಗೈಸ್, ನನ್ನ ಸೆಕೆಂಡ್ ನೈಟ್ ಶಿಫ್ಟ್ ಇದು. ಇದಾದಮೇಲೆ ನಾಳೆ ಲೀವ್ ಇದೆ.
ಬೇಗ ಮುಗ್ದೋದ್ರೆ ಹೋಗಿ ಆರಾಮಾಗಿ ಮಲ್ಕೊತೀನಿ. ಬಟ್ ಇನ್ನೂ ತುಂಬ ಇದೆ, ಇನ್ನೂ 10:30 ಅಷ್ಟೇ ಆಗಿರೋದು, ಇನ್ನೂ ಬೆಳಗ್ಗೆವರೆಗೂ ಇದೆ. ಓಕೆ, ನೋಡೋಣ ಏನೇನು ಕೇಸಸ್ ಬರುತ್ತೆ ಅಂತ. ಓಕೆ ಗೈಸ್, ಮತ್ತೆ ಸಿಗ್ತೀನಿ, ಬಾಯ್. ಗೈಸ್, ಇವತ್ತು ಬೆಳಗ್ಗೆವರೆಗೂ ತುಂಬ ಪೇಷಂಟ್ಸ್ ಬರ್ತಿದ್ರು. ಮಧ್ಯದಲ್ಲಿ ನನಗೆ 1-2 hours ಗ್ಯಾಪ್ ಸಿಕ್ಕಿದಾಗ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಬಂದಿದ್ದೆ. ಬಟ್ ಸ್ಟಿಲ್ ಐ ವಾಸ್ ಟಯರ್ಡ್. 2 nights ಕಂಟಿನ್ಯೂಸ್ ಆಗಿ ಶಿಫ್ಟ್ಸ್ ಮಾಡಿದ್ನಲ್ವಾ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಟಯರ್ಡ್ ಆಗಿತ್ತು. ಹಾಸ್ಪಿಟಲಲ್ಲಿದ್ದಾಗ ಏನೂ ಅಷ್ಟು ಅನ್ನಿಸ್ತಿರ್ಲಿಲ್ಲ. ಮನೆಗೆ ಬಂದಿದ್ದ ತಕ್ಷಣ ಫುಲ್ ಟಯರ್ಡ್ ಆಗಿಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಆದರೆ ನೆಕ್ಸ್ಟ್ ದಿವಸನೂ ಲೀವ್ ಇತ್ತಲ್ಲ, ಸೊ ರೆಸ್ಟ್ ತೊಗೊಂಡಿದ್ದಾದಮೇಲೆ ಐ ವಾಸ್ ಓಕೆ. ಆ್ಯಂಡ್ ರೆಸ್ಟ್ ತೊಗೊಂಡು ಲೀವೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ದಿವಸ ಹೋದ್ಮೇಲೆ ನಮ್ಮ ಆಫ್ತಾಲ್ ಡಿಪಾರ್ಟ್ಮೆಂಟ್ ಅವರು ಕ್ಯಾಂಪನ್ನು ಹಾಕಿದ್ರು. ಅಂದರೆ ವೀಕ್ಲಿ ಒನ್ಸ್ ಈ ಕ್ಯಾಂಪ್ ಇರುತ್ತೆ. ಇಲ್ಲಿ ಬಂದು ನೋಡಿಸ್ಕೊಂಡವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಕೂಡ ಇರುತ್ತೆ. ಆ್ಯಂಡ್ ಮುಂದೆ ಅವ್ರಿಗೆ ಸರ್ಜರೀಸ್ ಏನಾದರೂ ಮಾಡಬೇಕಂದ್ರೂ ಅದೂ ಫ್ರೀ ಇರುತ್ತೆ. ಇದು ಕಣ್ಣಿನ ಆಪರೇಷನ್, ಬೇರೆ ಅಲ್ಲ. ಇನ್ನು ನಾವಿವತ್ತು ಹೋಗಿದ್ದು ಬೇಗೂರಲ್ಲಿರೋ PHC ಸೆಂಟರ್. ಬೆಳಗ್ಗೆನೆ ನಾವು ಅಲ್ಲಿಗೆ ಹೋಗಿದ್ವಿ, ಪೇಷಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. 1.5 hour ಆದಮೇಲೆ ಪೇಷಂಟ್ಸ್ ಇನ್ಫ್ಲೋ ಜಾಸ್ತಿ ಆಯಿತು. ಆ್ಯಂಡ್ 3-4 hours ನಾವು ಅಲ್ಲೇ ಇದ್ವಿ. ಜಾಸ್ತಿ ನಾವು ಕ್ಯಾಟರಾಕ್ಟ್ ಕೇಸಸ್ಸೇ ನೋಡ್ತಿದ್ದು, ಅಂದರೆ ಕಣ್ಣಲ್ಲಿ ಪೊರೆ ಇರೋದು. ಇವ್ರಿಗೆಲ್ಲನೂ ಫಾಲೋ ಅಪ್ಗೂ ಕೂಡ ಹೇಳಿದ್ವಿ ಹಾಸ್ಪಿಟಲ್ಗೆ ಬಂದು ಇನ್ನೊಂದು ಸತಿ ತೋರಿಸ್ಕೊಳ್ಳೋದಕ್ಕೆ. ಇಲ್ಲ ಅಂದರೆ ಸರ್ಜರಿ ಮಾಡಿಸ್ಕೊತಾರೆ ಅಂದರೆ ನಮ್ಮ ಹಾಸ್ಪಿಟಲಲ್ಲೇ ಫ್ರೀಯಾಗಿ ಮಾಡ್ತಾರೆ ಅಂತ ಕೂಡ ಹೇಳಿದರು. ಇಂಟ್ರೆಸ್ಟ್ ಇರೋರು ನಮ್ಮ ಜೊತೆನೇ ಬಂದು ಮಾಡಿಸ್ಕೊಳ್ಬೋದು ಅಂತ ಕೂಡ ಹೇಳಿದರು. ಕೆಲವರು ಬಂದಿದ್ದರು, ಇನ್ನು ಕೆಲವರು ಸ್ವಲ್ಪ ದಿವಸ ಆದಮೇಲೆ ಬಂದು ಮಾಡಿಸ್ಕೊತೀನಿ ಅಂತ ಹೇಳಿದರು. ಕಣ್ಣಿನ ಡಿಪಾರ್ಟ್ಮೆಂಟ್ ಮಾತ್ರ ಅಲ್ಲ, ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಸು ಕೂಡ ಎವ್ರಿ ವೀಕ್ ಕ್ಯಾಂಪನ್ನು ಹಾಕಿರ್ತಾರೆ. ನನಗೇನಾದರೂ ಹೋಗೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ನೋಡೋಣ. ಲಾಸ್ಟ್ ವೀಕ್ ENT ಡಿಪಾರ್ಟ್ಮೆಂಟಲ್ಲೂ ಒಂದು ದಿವಸ ಕ್ಯಾಂಪನ್ನು ಹಾಕಿದ್ರು. ನಾನು ಹೋಗೋಕ್ಕಾಗಲಿಲ್ಲ, ಬೇರೆಯವ್ರು ಹೋಗಿದ್ರು. ಈ ಡಿಪಾರ್ಟ್ಮೆಂಟಲ್ಲಿ ನಾನೇ ಹೋಗ್ತೀನಿ ಅಂತ ಬಂದಿದ್ದೆ. ಆ್ಯಂಡ್ ನಾವಿಲ್ಲಿ ಮಧ್ಯಾಹ್ನ 2 ಗಂಟೆವರೆಗೂ ಇದ್ವಿ. ಪೇಷಂಟ್ಸ್ನೆಲ್ಲ ನೋಡಿ ಅದಾದಮೇಲೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗಲ್ಲ ಹಾಸ್ಪಿಟಲ್ಗೆ ಹೋದ್ವಿ. ಇನ್ನು ನಾನು ಹಾಸ್ಪಿಟಲ್ಗೆ ಹೋಗಿದ್ದಾದಮೇಲೆ ಲಂಚ್ ಮುಗಿಸ್ಕೊಂಡು ಹಾಗೆ ವಾರ್ಡಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ. It's okay. You can tell hi. Hi. ನಾನಿವತ್ತು ಹಾಫ್ ಡೇ ಕ್ಯಾಂಪಿಗೆ ಹೋಗಿದ್ದರಿಂದ ಇನ್ನೂ ಹಾಫ್ ಡೇ ಅಷ್ಟೇ ಇತ್ತಲ್ವ, ಸೊ ಅದಕ್ಕೆ ನನಗೆ ವಾರ್ಡ್ ವರ್ಕನ್ನು ಕೊಟ್ಟಿದ್ದರು. ಇಲ್ಲ ಅಂತಂದರೆ ನಾನು ಯೂಶ್ವಲಿ OPDಯಲ್ಲಿ ಕೇಸಸನ್ನು ನೋಡ್ತಿದ್ದೆ. ಇನ್ನು ಇಲ್ಲಿ ಏನು ಕೆಲಸ ಇರುತ್ತೆ ಅಂತಂದರೆ, ಪೇಷಂಟ್ಸ್ಗೆ ಸರ್ಜರೀಸ್ಗೆ ಏನಾದರೂ ಶಿಫ್ಟ್ ಆಗೋಗಿದ್ರೆ ಅವ್ರಿಗೆ ಪ್ರಿಯಾಪ್ ಅಂದರೆ ಸರ್ಜರಿಗಿಂತ ಮುಂಚೆ ಏನೇನೆಲ್ಲ ಮಾಡಬೇಕು ಅಂತ ನೋಟ್ಸನ್ನು ಬರೀಬೇಕು. ಆ್ಯಂಡ್ ಅವ್ರಿಗೆ ಏನೇನೆಲ್ಲ ಮೆಡಿಸಿನ್ಸ್ ಕೊಡಬೇಕು ಅಂತ ಅವ್ರಿಗೆ ಹೇಳಬೇಕು. ಆ್ಯಂಡ್ ಹಾಗೆ ಯಾರಾದರೂ ಪೇಷಂಟ್ಸ್ ಸರ್ಜರೀಸ್ ಮುಗಿಸ್ಕೊಂಡು ಡಿಸ್ಚಾರ್ಜ್ ಆಗ್ತಾರೆ ಅಂತಂದರೆ ಅವ್ರಿಗೆ ಡಿಸ್ಚಾರ್ಜ್ ಸಮರಿ ಕೂಡ ರೆಡಿ ಮಾಡಬೇಕು. ನನಗೆ ನೈಟ್ ಶಿಫ್ಟ್ ಇದ್ದಿದ್ದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ. ಈಗ ನಾನು ಆಫ್ತಾಲ್ ಡಿಪಾರ್ಟ್ಮೆಂಟಲ್ಲಿ ಇದ್ದೆ. ಸೊ ನಾನು ಬರೀ ನೈಟ್ ಶಿಫ್ಟ್ ವ್ಲಾಗನ್ನು ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಆಫ್ತಾಲ್ದು ಮತ್ತು ಅದು ಎರಡನ್ನೂ ಸೇರಿಸಿ ಒಂದೇ ವ್ಲಾಗಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಎವ್ರಿ ಡಿಪಾರ್ಟ್ಮೆಂಟ್ ಇದೇ ಥರ ಒಂದೊಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ, ಬಟ್ ನನಗೆ ಆಗ್ತಿಲ್ಲ. ಇದರ್ ನಾನು ವಿಡಿಯೋ ಮಾಡೋದನ್ನು ಮರ್ತೋಗ್ಬಿಟ್ಟಿರ್ತೀನಿ, ಆರ್ ಮಾಡಿರೋ ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಎಲ್ಲ ಪೋಸ್ಟಿಂಗ್ಸ್ 2 weeks ಇರೋದ್ರಿಂದ ಬೇಗ ಹೋಗ್ತಿದೆ, ಗೊತ್ತಾಗ್ತಾನೆ ಇಲ್ಲ ಟೈಮ್ ಹೇಗೆ ಹೋಗ್ತಿದೆ ಅಂತ. ಹಾಸ್ಪಿಟಲ್ಗೆ ಹೋಗ್ತೀವಿ, ಅಲ್ಲಿ ಕೇಸಸ್ ನೋಡ್ತೀವಿ, ಕಲ್ತ್ಕೊತೀವಿ, ಮನೆಗೆ ಬರ್ತೀವಿ, ಇದೇ ಆಗೋಗ್ಬಿಟ್ಟಿದೆ. ನಾನು ಯೂಟ್ಯೂಬ್ ಬ್ಲಾಗ್ಸನ್ನು ಸ್ಟಾರ್ಟ್ ಮಾಡಿದ್ದು ಎಲ್ಲದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತಾನೆ, ಬಟ್ ಈ ನಡುವೆ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ಸ್ಟಿಲ್ ಐ ವಿಲ್ ಕಮ್ ಬ್ಯಾಕ್. ನಾನು ನನ್ನ ಪೋಸ್ಟಿಂಗ್ಸ್ ಜೊತೆ ಹಾಸ್ಪಿಟಲ್ ಇಂಟರ್ನ್ಶಿಪ್ ಜೊತೆ ವ್ಲಾಗ್ಸನ್ನು ಕೂಡ ಮಾಡೋದನ್ನು ಟ್ರೈ ಮಾಡ್ತೀನಿ. ಇನ್ಮೇಲೆ ಎವ್ರಿ ವೀಕ್ 1 or 2 ವ್ಲಾಗ್ಸನ್ನು ಹಾಕ್ತೀನಿ. ಆದರೆ ಮಿನಿ ವ್ಲಾಗ್ಸನ್ನು ಮಾತ್ರ ಡೈಲಿ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ. ಅದರಲ್ಲಿ ನೀವು ನೋಡ್ಬೋದು ನನಗೆ ಇಂಟರ್ನ್ಶಿಪ್ ಎಲ್ಲ ಹೇಗೆ ನಡೀತಿದೆ, ಏನು ಅಂತ ಎಲ್ಲ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಅದರಲ್ಲೇ ಕಮೆಂಟ್ ಮಾಡಿ, ಆರ್ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನಾನು ಮುಂದಿನ ಬ್ಲಾಗ್ಸಲ್ಲಿ ಹೇಳ್ತೀನಿ ಏನು ಹೇಗೆ ಪ್ರಾಸೆಸ್ ಎಲ್ಲ ಅಂತ. ನಾನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತಂದರೂ ನನಗೆ ಮಿನಿ ವ್ಲಾಗ್ಸಲ್ಲಿ ಬಂದು ಕಮೆಂಟ್ಸ್ ಎಲ್ಲ ಮಾಡ್ತಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಹಾಗೆ ಈ ವ್ಲಾಗನ್ನು ನೀವು ಇಲ್ಲಿ ತನಕ ನೋಡಿದ್ದೀರಾ ಅಂತಂದರೆ ಖಂಡಿತ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ನನಗೆ ಗೊತ್ತು. ಈ ವ್ಲಾಗನ್ನು ಇಲ್ಲಿ ತನಕ ನೋಡಿರೋರು ಕಮೆಂಟ್ ಬಾಕ್ಸಲ್ಲಿ ಹಾಯ್ ಸ್ನೇಹ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಮ ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಸೊ ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.